ಇಡಿ ತನಿಖೆ ತೀವ್ರಗೊಂಡಿದೆ. ಸದ್ಯ ಸಿಎಂ ಆಪ್ತರಿಗೆ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಮೂವರಿಗೂ ಸತತ 9 ಗಂಟೆಗಳಿಂದಲೂ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ರಾತ್ರಿ 11 ಗಂಟೆಯಾದ್ರೂ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿಯ ತನಿಖೆ ತೀವ್ರಗೊಂಡಿದೆ. ಸಿಎಂ ಆಪ್ತರಿಗೆ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಮೂವರಿಗೆ ಸತತ 9 ಗಂಟೆಗಳಿಂದಲೂ ವಿಚಾರಣೆಯನ್ನ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ರಾತ್ರಿ 11 ಗಂಟೆಯಾದ್ರೂ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡಲಾಗಿದೆ. ಸಿಎಂ ಆಪ್ತ ಮರಿಗೌಡ ಹಾಗೂ ಮರಿಗೌಡ ಆಪ್ತ ಶಿವಣ್ಣ ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಿಎಂ ಆಪ್ತರಿಗೆ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ಮಾಡಲಾಗ್ತಾ ಇದೆ. ಮೂವರಿಗೆ ಸತತ 9 ಗಂಟೆಗಳಿಂದಲೂ ವಿಚಾರಣೆಯನ್ನ ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು. ರಾತ್ರಿ 11 ಗಂಟೆಯಾದ್ರೂ ಸಹ ಇಡಿ ಅಧಿಕಾರಿಗಳಿಂದ ಇನ್ನೂ ತೀವ್ರವಾಗಿ ವಿಚಾರಣೆ ನಡೆಸಲಾಗ್ತಾ ಇದೆ. ಸಿಎಂ ಆಪ್ತ ಮರಿಗೌಡ ಹಾಗೂ ಮರಿಗೌಡ ಆಪ್ತ ಶಿವಣ್ಣ ಅವರಿಗೆ ಇಲ್ಲಿ ಮಾಜಿ ತಹಶೀಲ್ದಾರ್ಗೂ ಸಹ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದಾರೆ. ಮುಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸಿಎಂ ಆಪ್ತರಿಗೆ ಇಡಿ ಅಧಿಕಾರಿಗಳಿಂದ ಫುಲ್ ಡ್ರಿಲ್ ನಡೆಸಲಾಗ್ತಾ ಇದೆ. ಮೂವರಿಗೆ ಸತತ 9 ಗಂಟೆಯಿಂದಲೂ ಸಹ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಇಡಿ ಅಧಿಕಾರಿಗಳು. ಹಗರಣ ಸಿಎಂ ಆಪ್ತರಿಗೆ ಇಡಿ ಡ್ರಿಲ್ ಅನ್ನ ನಡೆಸ್ತಾ ಇದೆ. ಇಡಿ ವಿಚಾರಣೆ ವೇಳೆ ಶಿವಣ್ಣಗೆ ಎದೆ ನೋವು ಕಾಣಿಸಿಕೊಂಡಿದೆ. ವಿಲ್ಸನ್ ಗಾರ್ಡನ್ ಆಸ್ಪತ್ರೆಯಲ್ಲಿ ಅವರನ್ನ ಹೆಲ್ತ್ ಚೆಕಪ್ಗೆ ಒಳಪಡಿಸಲಾಯಿತು. ಇಸಿಜಿಯನ್ನ ಮಾಡಿಸಿ ಶಿವಣ್ಣನನ್ನ ಇಡಿ ಅಧಿಕಾರಿಗಳು ವಾಪಸ್ ಕರೆತಂದು ಮತ್ತೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಸಿಜಿಯಲ್ಲಿ ನಾರ್ಮಲ್ ಬಂದ ಹಿನ್ನೆಲೆ ವಾಪಸ್ ಕರೆತರಲಾಯಿತು. ಮತ್ತೆ ಇಡಿ ಕಚೇರಿಗೆ ವಿಚಾರಣೆಗೆ ಇಡಿ ಅಧಿಕಾರಿಗಳು ಅವರನ್ನ ವಾಪಸ್ ಕರೆತಂದು ಶಿವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ. ಮುಡಾ ಹಗರಣ ಸಂಬಂಧ ಸಿಎಂ ಆಪ್ತರಿಗೆ ಈಗ ಇಡಿ ಡ್ರಿಲ್ ಶುರು ಮಾಡಿದೆ. ಇಡಿ ವಿಚಾರಣೆ ವೇಳೆ ಶಿವಣ್ಣ ಅವರಿಗೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಹೀಗಾಗಿ ವಿಲ್ಸನ್ ಗಾರ್ಡನ್ ಆಸ್ಪತ್ರೆಯಲ್ಲಿ ಅವರನ್ನ ಹೆಲ್ತ್ ಚೆಕಪ್ಗೆ ಒಳಪಡಿಸಲಾಗುತ್ತೆ. ಈ ವೇಳೆ ಇಸಿಜಿಯನ್ನ ಮಾಡಿಸ್ತಾರೆ. ಅದು ನಾರ್ಮಲ್ ಬಂದ ಹಿನ್ನೆಲೆ ವಾಪಸ್ ಕರೆತಂದು ಮತ್ತೆ ವಿಚಾರಣೆಗೆ ಒಳಪಡಿಸಿದ್ದಾರೆ.